Hello everyone, welcome to Your Class, Your Future YouTube channel. Today, let's discuss 6th Standard Social Studies, first chapter, Introduction to Histories, Part 2. Because Part 1 I have already finished, and in Part 1 we were discussed about what is history and sources of a history. The part 1 link is given in the description box. So let's move towards the remaining part of a lesson. India as introduced by Europeans. We had the knowledge of history in the form of Puranas and myths from the ancient times. Okay, but our knowledge which we had from the Puranas and myths is different. It was totally different from the European model of constructing history. ಹೌದಲ್ಲ? ಇಲ್ಲಿ ಅಂತಂದರೆ ಯುರೋಪಿಯನ್ನರ ಒಂದು ಇದರಲ್ಲಿ ಏನಂತಂದರೆ ನಮ್ಮ ಇತಿಹಾಸ ಅಂತ ನಾವಿಲ್ಲಿ ಹೇಳ್ತೇವೆ. ಹಾಗಾದರೆ ನಮ್ಮ ಇತಿಹಾಸ ನಮಗೆ ಗೊತ್ತಿರಲಿಲ್ಲೇನ್ರಿ? ನಮ್ಗೆ ಗೊತ್ತಿತ್ತು. ಓಕೆ, ವಿ ಹ್ಯಾಡ್ ದ ನಾಲೆಜ್ ಫ್ರಮ್ ವೇರ್? ಫ್ರಮ್ ದಿ ಪುರಾಣಾಸ್ ಆ್ಯಂಡ್ ಮೈಟ್ಸ್. ಹೌದಾ? ಈ ಒಂದು ಪುರಾಣ ಕಥೆಗಳ ಮೂಲಕ ನಮ್ಗೆ ಏನಾಗಿತ್ತು ಅಂತಂದರೆ ನಮ್ಮ ಇತಿಹಾಸದ ಬಗ್ಗೆ ನಮಗೆ ತಿಳಿದಿತ್ತು. ಬಟ್ ಅವರ್ ನಾಲೆಜ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದ ಯುರೋಪಿಯನ್ ಮಾಡೆಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಹಿಸ್ಟ್ರಿ. ಆದರೆ ಇವರ ಒಂದು ಇತಿಹಾಸದ ಒಂದೇನು ಜ್ಞಾನ ಇತ್ತಲ್ಲ, ಅದಕ್ಕಿಂತಲೂ ನಮ್ಮ ಜ್ಞಾನ ಏನಿತ್ತು ಅದು ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಯುರೋಪಿಯನ್ಸ್ ಹೂ ಅರೈವ್ಡ್ in India in the 16th century, they undertook a systematic study to understand the lifestyle of Indians. Why they have studied? What is the need? What is need? Why they need our history means to come to know about Indians, to come to know about their lifestyle, the lifestyle of Indians. ಈ ಒಂದು ಭಾರತೀಯರ ಜೀವನದ ಒಂದು ಪದ್ಧತಿಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಏನಂತಂದರೆ ಇಲ್ಲಿ ಯುರೋಪಿಯನ್ನರು ಏನು ಮಾಡಿದ್ರು ಅಂತಂದರೆ ನಮ್ಮ ಒಂದು ಇತಿಹಾಸವನ್ನು ಇಲ್ಲಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭಿಸಿದ್ರು ಅಂತ ನಾವಿಲ್ಲಿ ಹೇಳ್ತೀವಿ. ಹೆನ್ರಿಚ್ ರಾತ್ ಹೂ ಸೆಟಲ್ಡ್ ಇನ್ ಆಗ್ರಾ, ಹಿ ಟ್ರಾನ್ಸ್ಲೇಟೆಡ್ ಸಂಸ್ಕೃತ್ ಗ್ರಾಮರ್ ಇಂಟು ಲ್ಯಾಟಿನ್ ಲ್ಯಾಂಗ್ವೇಜ್, ದಟ್ ಟು about 350 years ago. ಇಲ್ಲಿ ಹೆನ್ರಿಚ್ ರಾತ್ ಅನ್ನೋರು ಏನು ಮಾಡಿದಾರೆ, ಅವ್ರೇನಂತಂದರೆ ಆಫ್ಟರ್ ಕಮಿಂಗ್ ಟು ಇಂಡಿಯಾ ಹಿ ಸೆಟಲ್ಡ್ ಇನ್ ಆಗ್ರಾ. ಅವ್ರು ಏನಂತಂದರೆ ಆಗ್ರಾನಲ್ಲಿನೇ ಸೆಟ್ಲ್ ಆದರಿ. ಅಲ್ಲೇನು ಮಾಡಿದ್ರು ಅವರು ಅಂತಂದರೆ ಸಂಸ್ಕೃತ್ ಗ್ರಾಮರನ್ನು ಲ್ಯಾಟಿನ್ ಭಾಷೆಗೆ ಅವ್ರು ಏನು ಮಾಡಿದ್ರು ಅಂತಂದರೆ ಇಲ್ಲಿ ಭಾಷಾಂತರಿಸಿದ್ರು ಅಂತ ಅಥವಾ ಅನುವಾದ ಮಾಡಿದ್ರು ಅಂತ ಹೇಳ್ತೀವಿ. A century later, Father Caradox, he identified that there are many similarities. There are many similarities between Sanskrit and European languages. There are many similarities between Sanskrit and European languages. So because of this, meanwhile, the Britishers, they got the revenue right in Bengal, and British officers, they tried to understand the history, traditions, customs, values, beliefs and laws of Indian society to strengthen their trade relationship. Why they studied all these things? Why they want to know all these things? Because they want to strengthen their trade relationship with the Indians. ಏನಂತಂದರೆ ಅವರು ನಮ್ಮ ಇಂಡಿಯಾಗೆ ಬಂದ ನಂತರ ನಮ್ಮ ಒಂದು ಪದ್ಧತಿಗಳನ್ನು, ನಮ್ಮ ವ್ಯಾಲ್ಯೂಸ್ಗಳನ್ನು, ನಮ್ಮ ನಂಬಿಕೆಗಳನ್ನು, ನಮ್ಮ ಇತಿಹಾಸವನ್ನು, ನಮ್ಮಲ್ಲಿನ ಒಂದು ರೂಲ್ಸ್ಗಳನ್ನು ಅವರು ಅಧ್ಯಯನ ಮಾಡಿದ್ರು. ಯಾಕೆ ಅವುಗಳ ಬಗ್ಗೆ ಅವರು ತಿಳ್ಕೊಂಡ್ರು ಅಂತಂದರೆ ಬಿಕಾಸ್ ದೇ ವಾಂಟ್ ಟು ಸ್ಟ್ರೆಂಥನ್. ಅವ್ರೇನಂತಂದರೆ ತನ್ನ ಒಂದು ಟ್ರೇಡ್ ರಿಲೇಷನ್ಶಿಪ್, ವ್ಯಾಪಾರದ ಸಂಬಂಧಗಳು ಅವ್ರು ಏನು ಮಾಡಬೇಕಂತಿದ್ರು ಅಂತಂದರೆ ಇಲ್ಲಿ ಬಲಗೊಳಿಸಬೇಕು ಅಂಥೇಳಿ ಅವ್ರದ್ದು ಭಾಳಷ್ಟು
ಆಸೆ ಇತ್ತು ಅಂತ ನಾವಿಲ್ಲಿ ಹೇಳ್ತೇವೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ವಿ ಕ್ಯಾನ್ ಸೇ ದ್ಯಾಟ್ ಸಮ್ ಅಡ್ಮಿನಿಸ್ಟ್ರೇಟರ್ಸ್ ವೇರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಇಂಡಿಯನ್ ಕಲ್ಚರ್ ಆ್ಯಂಡ್ ಆಸ್ ವೆಲ್ ಆಸ್ ದ literature also. So as a result or a result of this attraction, Manusmriti, Bhagavad Gita and other great literary works were translated into English. ಏನಂತಂದರೆ ಇಲ್ಲಿ ಕೇವಲ ಅವರು ಇವುಗಳ ಅಧ್ಯಯನ ಅಷ್ಟೇ ಮಾಡಿಲ್ಲ ರೀ, ಕೆಲವೊಂದು ಬ್ರಿಟಿಷ್ ಆಫೀಸರ್ಸ್ಗಳು ಏನು ಮಾಡಿದರು ಅಂತಂದರೆ ನಮ್ಮ ಒಂದು ಭಾರತದ ಒಂದು ಸಾಹಿತ್ಯ ಮತ್ತು ಇಲ್ಲಿನ ಒಂದು ಸಂಸ್ಕೃತಿಗೆ ಅವ್ರಿಗೆ ಏನಂತಂದರೆ ಅವರು ಬಹಳಷ್ಟು ಒಂದು ಪ್ರಭಾವಕ್ಕೆ ಒಳಗಾದ್ರೆ. ಈ ಒಂದು ಕಾರಣ ಏನಾಯಿತು ಅಂತಂದರೆ ಇಲ್ಲಿ ನಮ್ಮ ಭಾರತದಲ್ಲಿ ಇರುವಂಥ ಸಂಸ್ಕೃತ ಭಾಷೆಯಲ್ಲಿರುವಂಥ ಒಂದು ಮನುಸ್ಮೃತಿ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಅಥವಾ ಇನ್ನಿತರ ಸಾಹಿತ್ಯ ಏನಾದವು ಅಂತಂದರೆ ಅವುಗಳು ಇಂಗ್ಲೀಷ್ ಭಾಷೆಗೆ ಏನಂತಂದರೆ ಅನುವಾದಗೊಂಡು ದೇ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಂದರೆ ಇಂಗ್ಲೀಷ್ ಭಾಷೆಗೆ ಏನಾದವು, ಆಂಗ್ಲ ಭಾಷೆಗೆ ಅವುಗಳು ಏನಾದವು ಅಂತಂದರೆ ಇಲ್ಲಿ ಅವುಗಳು ಅನುವಾದಗೊಂಡವು ಅಂತ ನಾವಿಲ್ಲಿ ಹೇಳ್ತೇವೆ. ಸಿ ದ ಸರ್ ವಿಲಿಯಮ್ ಜಾನ್ಸ್ ಆ್ಯಂಡ್ ಹಿಯರ್ ಒನ್ ಮೋರ್ ಇಸ್ ಮ್ಯಾಕ್ಸ್ ಮುಲ್ಲರ್. ಓಕೆ, ಸೊ ದ ಸರ್ ವಿಲಿಯಮ್ ಜಾನ್ಸ್ he contributed immensely, or we can say extremely, or as a lot to the study of Indology. Then what is meant by Indology? Indology means the study of India. Indology means the study of India, the study of Indian history. ಇದು ಭಾರತದ ಇತಿಹಾಸ ಅಂತ ಹೇಳ್ಬೋದು ನಾವು ಇಂಡಿಯಾಲಜಿ, ಅಥವಾ ಏನಂದ್ರೆ ಭಾರತ ಶಾಸ್ತ್ರ ಅಂತ ನಾವಿಲ್ಲಿ ಅದನ್ನು ಹೇಳ್ಬೋದು. ಈ ಭಾರತ ಶಾಸ್ತ್ರದಲ್ಲಿ ಏನು ಮಾಡಲಾಗ್ತದ ಅಂತಂದರೆ ಭಾರತದ ಇತಿಹಾಸದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಲಾಗ್ತದ ಅಂತ ನಾವಿಲ್ಲಿ ಹೇಳ್ತೇವೆ. ಸರ್ ವಿಲಿಯಮ್ ಜಾನ್ಸ್ he came to India as a judge of the Supreme Court in Bengal. He established, when he came to India, he established the Asiatic Society in 1784 Common Era at Calcutta. At present, it is known as Kolkata. Okay, at present that Calcutta became a Kolkata. ಹೌದಲ್ಲ? ಏನಂತಂದರೆ ಇವರು ಸರ್ ವಿಲಿಯಮ್ ಜಾನ್ಸ್ ಏನು ಮಾಡಿದರು ಅಂತಂದರೆ ಇವರು ನಮ್ಮ ಭಾರತಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ ಆಗಿ, ಒಬ್ಬ ನ್ಯಾಯಾಧೀಶನಾಗಿ ಬೆಂಗಾಲಿಗೆ ಇವರು ಬಂದಿದ್ದರು. ಇಲ್ಲಿ ಇವರು ಬಂದ ನಂತರ ಏಷ್ಯಾಟಿಕ್ ಸೊಸೈಟಿ ಏನಂತಂದರೆ ಇವರು ಸ್ಥಾಪನೆ ಮಾಡಿದರು. ಎಲ್ಲಿ ಅಂತಂದರೆ ಕಲ್ಕತ್ತಾ. ಈಗ ಅದು ಏನಾಗಿದೆ, ಕಲ್ಕತ್ತಾ ಹೋಗಿ ಕೋಲ್ಕತ್ತಾ ಆಗಿದೆ, ಸರಿನಾ? ಸರ್ ವಿಲಿಯಮ್ ಜಾನ್ಸ್ ವಾಸ್ ಅ ಮಲ್ಟಿಲಿಂಗ್ವಲ್ ಎಕ್ಸ್ಪರ್ಟ್. ಹಿ ವಾಸ್ ಅ ಮಲ್ಟಿಲಿಂಗ್ವಲ್ ಎಕ್ಸ್ಪರ್ಟ್, ಬಹುಭಾಷಾ ಬಲ್ಲಂತಹ ಒಬ್ಬ ಪ್ರವೀಣ ಅಂತ ನಾವಿಲ್ಲಿ ಹೇಳ್ಬೋದು. ಹಿ ನೋಸ್ ಮೋರ್ ದ್ಯಾನ್ ಒನ್. ಓಕೆ, ಅವ್ರಿಗೆ ಬಹಳಷ್ಟು ಲ್ಯಾಂಗ್ವೇಜ್ಗಳು ಬರ್ತಿತ್ತು. ಸೊ ಬಿಕಾಸ್ ಆಫ್ ದ್ಯಾಟ್ ಕ್ವಾಲಿಟಿ, or because he was an expert, multilingual expert, he translated the great works like Gita Govinda, Manava Dharma Shastra, and Kalidasa's Shakuntala drama. Okay, Kalidasa, he wrote the Shakuntala, na? Yes. So from Sanskrit to English. Okay, so he also translated the so many works from Sanskrit to English. Okay, for example, the Gita Govinda, Manava Dharma Shastra, and Kalidasa's Shakuntala, we can say. The another prominent or an important Orientalist and Indologist was Max Muller. Okay, see, he is the Max Muller and he is the William Jones. Okay, he was a German scholar. He wrote an English work, Sacred Book of East. Not scared, it's a sacred. Okay, Sacred Book of East in 50 volumes. And James Mill, a historian from the Scotland, he wrote History of India in 6 volumes. But these scholars, they never visited India. These scholars, they never visited India. Okay, they wrote about India, they wrote about the history of India, but they never visited India. Okay, ಏನಂತಂದರೆ ಇಲ್ಲಿ ಈ ಜೇಮ್ಸ್ ಮಿಲ್ ಆಗಿರ್ಬೋದು, ಮ್ಯಾಕ್ಸ್ ಮುಲ್ಲರ್ ಆಗಿರ್ಬೋದು, ಇವರು ಭಾರತದ ಬಗ್ಗೆ, ಭಾರತದ ಇತಿಹಾಸದ ಬಗ್ಗೆ ಬರೆದಿದ್ದಾರೆ.
ಆದರೆ ಇವ್ರು ಯಾವಾಗಲೂ ಕೂಡ ಏನಂತಂದರೆ ಭಾರತಕ್ಕೆ ಭೇಟಿಯನ್ನು ಕೊಟ್ಟಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ದ ಅಬೆ ಡುಬಾಯ್ಸ್. ಓಕೆ, ಅಬೆ ಡುಬಾಯ್ಸ್. Abbe Dubais was a French missionary. He arrived India and settled at Ganjam near Srirangapatna. He lived as a sage, as a saint, by adapting our Indian culture, customs, traditions. Okay, he was called as Dodda Swami by the local people. Okay, the local people called him as a Dodda Swami. He wrote Hindu manners, customs and ceremonies. He presented Indian customs, values, thoughts, festivals and Varnashrama system in his work. Okay, you all know the thoughts, festivals, cultures, values and all the things. Okay, Varnashrama is a new word for you. So you will come to know about the Varnashrama system in your next lessons. Okay, he lived 24 years in India and returned France. Okay, ಈ ಅಬೆ ಡುಬಾಯ್ ಅನ್ನೋರು ಯಾರು ಅಂತಂದರೆ ಇವರೊಬ್ಬ ಫ್ರೆಂಚ್ನಿಂದ ಬಂದಂಥವ್ರಿ. ಇವರೇನಂತಂದರೆ ಭಾರತದಲ್ಲಿ ಸುಮಾರು 24 ವರ್ಷಗಳ ಕಾಲ ಇವರಿದ್ದರು ಭಾರತದಲ್ಲಿ. ಆಮೇಲೆ ಇವ್ರು ಏನು ಮಾಡಿದ್ರು ಅಂತಂದರೆ ಭಾರತದಲ್ಲಿ ಇದ್ದುಕೊಂಡು ಭಾರತದ ಒಂದು ಪದ್ಧತಿಗಳನ್ನು, ಅಲ್ಲಿನ ಒಂದು ರೂಢಿ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ಒಬ್ಬ ಸನ್ಯಾಸಿಯಾಗಿ ಇವರು ಜೀವನವನ್ನು ನಡೆಸ್ತಾ ಇದ್ರು. ಇವರನ್ನು ಅಲ್ಲಿಯ ಒಂದು ಇವರಲ್ಲಿ ಶ್ರೀರಂಗಪಟ್ಟಣದ ಬಳಿ ಏನಂತಂದರೆ ಇವರು ಉಳ್ಕೊಂಡ್ಬಿಟ್ಟಿದ್ದರು. ಸೊ ಅಲ್ಲಿಯ ಒಂದು ಜನ ಇವರನ್ನು ದೊಡ್ಡ ಸ್ವಾಮಿ ಅಂತಲೇ ಕೂಡ ಇವರನ್ನು ಕರಿತಾ ಇದ್ರು. 24 ವರ್ಷಗಳವರೆಗೆ ಇವರು ಭಾರತದಲ್ಲಿದ್ದು ಆನಂತರ ಏನು ಮಾಡಿಬಿಟ್ರು ಅಂತಂದರೆ ಇವರು ಮತ್ತೆ ತನ್ನ ದೇಶಕ್ಕೆ ಮರಳಿ ಹೋದರು. ಎಲ್ಫಿನ್ಸ್ಟೋನ್, Colesbrook, Cunningham, Eliot and the Dawson, they introduced the different stages of Indian history. The Francis Buchanan, Colonel Wilkes, Mackenzie, B.L. Rice, Fleet and the other European scholars, they recorded and preserved inscriptions, manuscripts, the documents, we can say, or the record of the same period, the chronicles, testimonies or the evidences, we can say, and the contemporary means the present times events for the reconstruction of Karnataka history. Okay, keep in your mind, not only Indian history, for reconstructing the which of a ಕರ್ನಾಟಕ ಹಿಸ್ಟ್ರಿ. ಏನಂತಂದರೆ ಇಲ್ಲಿ ಎಲ್ಫಿನ್ಸ್ಟನ್ನ, ಕೋಲ್ಸ್ಬ್ರೂಕ್, ಕನ್ನಿಂಗ್ಹ್ಯಾಮ್, ಇಲಿಯಟ್, ಡಾಸನ್ ಮತ್ತು ಇವರೆಲ್ಲರೂ ಏನು ಮಾಡೋದು ಅಂತಂದರೆ ದೇ ಇಂಟ್ರಡ್ಯೂಸಸ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಅ ಇಂಡಿಯನ್ ಹಿಸ್ಟ್ರಿ. ಇವರೆಲ್ಲ ಏನಂತಂದರೆ ಭಾರತದ ಇತಿಹಾಸದ ಭಿನ್ನ ಭಿನ್ನವಾಗಿರುವಂತಹ ಒಂದು ಸ್ಟೇಜಸ್ಗಳನ್ನು ಅವರಿಲ್ಲಿ ಹೇಳಿದ್ದೆ. ಆದರೆ ದ ಫ್ರಾನ್ಸಿಸ್ ಬುಕನಾನ್, ಕರ್ನಲ್ ವಿಲ್ಕ್ಸ್, ಮೆಕೆಂಜಿ, B.L. Rice, Fleet and other European scholars, ಇವರೆಲ್ಲರೂ ಏನು ಮಾಡಿದರು ಅಂತಂದರೆ ಬೇರೆ ಮತ್ತು ಇನ್ನಿತರ ಯುರೋಪಿಯನ್ಸ್, ಇವರು ಅಷ್ಟೇ ಅಲ್ಲದೆ ಇನ್ನಿತರ ಯುರೋಪಿಯನ್ಸ್ ಏನು ಮಾಡಿದರು ಅಂತಂದರೆ ಅವರು ಆ ಒಂದು ಏನಂತ ಹೇಳ್ತೀವಿ ನಾವಿಲ್ಲಿ ಹಸ್ತಪ್ರತಿಗಳು ಅಂತ ಹೇಳ್ಬೋದು, ಕಾಲಾನುಕ್ರಮ ಅಂತ ಹೇಳ್ಬೋದು, ಸಾಕ್ಷ್ಯಗಳು ಅಂತ ಹೇಳ್ಬೋದು, ಒಂದು ಸಮಕಾಲೀನ ಒಂದು ಅಂಶಗಳನ್ನು ಅವ್ರು ಏನು ಮಾಡಿದ್ರು ಅಂತಂದರೆ ನಮ್ಮ ಕರ್ನಾಟಕದ ಹಿಸ್ಟ್ರಿಯನ್ನು ಟು ರೀಕನ್ಸ್ಟ್ರಕ್ಟ್ ದ ಕರ್ನಾಟಕ ಹಿಸ್ಟ್ರಿ ಅವುಗಳನ್ನೆಲ್ಲ ದೇ ಪ್ರಿಸರ್ವ್ಡ್ ಆಲ್ ದೀಸ್ ಥಿಂಗ್ಸ್. ವೈ? ಬಿಕಾಸ್ ದೇ ವಾಂಟ್ ಟು ರೀಕನ್ಸ್ಟ್ರಕ್ಟ್ ದ ಕರ್ನಾಟಕ ಹಿಸ್ಟ್ರಿ. ಏನಂತಂದರೆ ನಮ್ಮ ಕರ್ನಾಟಕ ಇತಿಹಾಸವನ್ನು ಅವರು ಮತ್ತೊಂದು ಸಲ ಇದು ಮಾಡೋ ಸಲುವಾಗಿ ಏನು ಮಾಡಿದ್ರು, ರೀಕನ್ಸ್ಟ್ರಕ್ಟ್ ಮಾಡೋ ಸಲುವಾಗಿ ಅವ್ರು ಏನಂತಂದರೆ ಇವೆಲ್ಲವುಗಳನ್ನು ಅವರು ಏನು ಮಾಡಿದ್ರು ಅಂತಂದರೆ ಇಲ್ಲಿ ನೀಟಾಗಿ ಅವರು ಜೋಪಾನವಾಗಿ ಇಟ್ಟಿದ್ರು ಅಂತ ನಾವಿಲ್ಲಿ ಹೇಳ್ಬೋದು. ಇನ್ ದಿಸ್ ವೇ ದೇ ಹ್ಯಾವ್ ಪ್ರೊವೈಡೆಡ್ ಇಂಡಿಯನ್ಸ್ ಅ ನ್ಯೂ ಪ್ರೊಸೆಸ್ ಆಫ್ ಥಿಂಕಿಂಗ್, a new point of view, we can say, or the perspective to construct the history. ಈ ರೀತಿಯಾಗಿ ಏನು ಮಾಡಿದ್ರು ಅಂತಂದರೆ ನಾವಿಲ್ಲಿ
ಯುರೋಪಿಯನ್ನರು ನಮಗೇನು ಮಾಡಿದ್ರು ಅಂತಂದರೆ ಈ ಒಂದು ಹೊಸ ದೃಷ್ಟಿಕೋನವನ್ನು, ಇಲ್ಲಿ ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಅದನ್ನು ಕಟ್ಟೋದಕ್ಕೆ ಏನಂತಂದರೆ ಇಲ್ಲಿ ಒಂದು ಹೊಸ ದೃಷ್ಟಿಕೋನವನ್ನು ಅವ್ರು ಏನು ಮಾಡಿದ್ರು ಅಂತಂದರೆ ನಮಗಿಲ್ಲಿ ನೀಡಿದ್ರು ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ದಿಸ್ ಇಸ್ ಯೋರ್ ಎಕ್ಸ್ಪ್ಲನೇಷನ್ ಆಫ್ ಅ ಲೆಸನ್. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ದ ಕ್ವಶನ್ ಆನ್ಸರ್ಸ್ ಆಫ್ this lesson. Okay, new words. Jesuit in 1534. New words. Jesuit in 1534. Ignatius Loyola established the Society of Jesus in Paris. This is a male religious congregation of the Catholic Church. The members of the Society of Jesus are known as Jesuits. Next, missionary, the religious preachers who are sent to a foreign country to spread Christian religion. Next, Indology, the branch of knowledge, science, which studies the culture and history of India. Next, Orientalist, the European scholars who are interested in the history, culture and spirituality of Eastern countries. See, here one small note is there. CE means common era, BCE means before common era. CE and BCE are used in place of AD and BC. These abbreviations are being used in the social science textbooks. Okay, so let's move towards the exercises. First one is fill in the blanks with appropriate words. The father of history dash. Answer is Herodotus. The father of history is Herodotus. Second, dash established the Asiatic Society. Who established? Sir William Jones. Sir William Jones established the Asiatic Society. Okay, next, second main question. Answer the following in a sentence each. First question, what is history? Answer, the systematic presentation of past events is called history. Second one, who is the father of history? To which country does he belong to? Answer, Herodotus is the father of history. He belongs to Greece. Answer, Herodotus is the father of history. He belongs to Greece. Third one, why there cannot be a history without sources? Answer, historical evidences are necessary to be particular and authentic about history. One cannot construct history without sources. Answer, historical evidences are necessary to be particular and authentic about history. One cannot construct history without sources. Next, fourth question, list the historical sources. Answer, historical sources are first one, literary sources, in that written literature and oral literature. Second one is archaeological sources. Answer, historical sources are first one, literary sources, in that A, written literature, B, oral literature. Second one, archaeological sources. Fifth one, what are the archaeological sources? Answer, the physical remains or ruins of the things used or the constructed structures in the past are archaeological sources. Example, coins, inscriptions, monuments, pieces of pots, etc. Answer, the physical remains or ruins of the things used for the constructed structures in the past are archaeological sources. Example, coins, inscriptions, monuments, pieces of pots, etc. Sixth one,
Name the historian who studied Indology. Name the historian who studied Indology. Answer, Sir William Jones. Answer, the Sir William Jones. Third question. Discuss in groups and answer. Discuss in groups and answer. First question. Write a note on Abbe Dubais. Answer. Abbe Dubais, a French missionary, arrived and settled at Ganjam near Srirangapatna. He adopted the local culture and customs and lived like a sage. The local people called him Doddaswami. He wrote a book, Hindu Manners, Customs and Ceremonies. In this book, he has written about the customs, values, thoughts, festivals and Varnashrama system of India. He returned to France after living here for 24 years. Okay. Next, fourth main question. Match the items in list A with those of list B. List A and B. In A, Kalidasa, Max Muller, James Mill, William Jones. In B, History of India, the Asiatic Society, Sacred Book of East and Shakuntala. Okay, so let's start. First one, Kalidasa, Shakuntala. Kalidasa, Shakuntala. Max Muller, Sacred Book of the East. Max Muller, Sacred Book of the East. James Mill, yes, History of India. James Mill, History of India. William Jones, last but not the least, the Asiatic Society. William Jones, the Asiatic Society. Kalidasa, Shakuntala, Max Muller, Sacred Book of the East, James Mill, History of India, William Jones, the Asiatic Society. Okay. Next, discuss. Why do we need history? Discuss. Why do we need? Let's see. Answer. What would happen if humans did not have memory at all? He would have committed the same mistake again and again. In this case, the progress of human beings is not possible, as human beings need memory to progress. So, a society or a nation needs memory to progress. It is inevitable. Then, what can be assumed as memory for a society or a nation? That is history. Yes, like memory serves human to survive, history serves as a memory for a society, state, nation and the whole world. History is a record of good and wrong decisions, joyful and sorrowful experiences and the difficulties faced by our ancestors. Besides, it warns the future decision making process. The principles, values and ideologies of our ancestors in the history will be a model and guiding force for their descendants. The valor, adventures, patriotism and sacrifices will inspire the next generations. Moreover, by introducing our culture and heritage, history arouses the feeling of pride and honor for our nation and the world at large. Okay. Next, one more activity is there. Listen to the stories of your elders and write in your own sentences. Okay. Listen stories of your elders. Okay. Whoever elder is there in your home, at your home. Okay. Just you listen their stories and try to
write them in your own sentences. So, thanks for watching the video till end. Please like, share and comment this video, and don't forget to subscribe my channel, that is Your Class, Your Future, to watch my upcoming videos. Thank you.